ರಾಜಕೀಯದಲ್ಲಿ ಈಗ ಒಂದು ಹೊಸ ಹೆಸರು, ಅದೇ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರೇ ಎನ್ನುವಂತಹ ಮಾತು ಕೇಳಿ ಬಂದಿದೆ. ಇದು ಮೊಮ್ಮಗನನ್ನ ಪರಿಚಯಿಸಿದಂತಹ ಒಂದು ಪರಿ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮೊಮ್ಮಗನ ಹೆಸರನ್ನು ಹೇಳಿದ್ದಾರೆ. ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರೇ ಹೀಗಂತ ಕೂಗಿರುವಂಥದ್ದು. ಇದು ಮೊಮ್ಮಗನನ್ನ ಸಿಎಂ ಸಿದ್ದರಾಮಯ್ಯ ಅವರು ಪರಿಚಯಿಸಿದಂತಹ ಒಂದು ಪರಿ. ಮೊಮ್ಮಗನನ್ನ ಸಿಎಂ ಪರಿಚಯಿಸುತ್ತಿದ್ದಂತಲೇ ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಹೋ ಅಂತ ಕೂಗಿ ಜನರು ಬೆಂಬಲಿಸಿದ್ದಾರೆ. ಅಲ್ಲಿನ ಸಭಿಕರು ಕೂಡ, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸಭಿಕರ ರೆಸ್ಪಾನ್ಸ್ ಅನ್ನು ಕಂಡು ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಮಂದಹಾಸ. ಗದಗ ಕಾರ್ಯಕ್ರಮದಲ್ಲಿ ಮೊಮ್ಮಗನ ಜೊತೆ ಸಿಎಂ ಭಾಗಿಯಾಗಿದ್ದರು. ಧವನ್ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಲ್ಲದ ಅಕ್ಕರೆ ಇದೆ. ಯಾಕಂದರೆ ಮೊಮ್ಮಗ, ಅದಕ್ಕೆ ಧವನ್ರನ್ನೇ ಉತ್ತರಾಧಿಕಾರಿಯಾಗಿ ಮಾಡಲು ಬಯಸಿದ್ದಾರಾ ಹಾಗಾದರೆ ಸಿದ್ದರಾಮಯ್ಯ ಅವರು ಎನ್ನುವಂತಹ ಒಂದು ಪ್ರಶ್ನೆ. ಮುಂದಿನ ಚುನಾವಣೆಯಲ್ಲಿ ಧವನ್ ರಾಕೇಶ್ ಸ್ಪರ್ಧೆ ಫಿಕ್ಸ್ ಹಾಗಾದರೆ ವರುಣಾದಿಂದಲೇ ಮೊಮ್ಮಗನನ್ನು ಕಣಕ್ಕಿಳಿಸುವಂತಹ ಒಂದು ಸಾಧ್ಯತೆ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕರೆದಿರುವಂಥದ್ದು ತಮ್ಮ ಮೊಮ್ಮಗನನ್ನ. ಹಾಗಂತ ಕರೆದಾಗ ಅಲ್ಲಿನ ಜನರು ಏನಿರ್ತಾರಲ್ವಾ, ಸಿದ್ದರಾಮಯ್ಯ ಅವರ ಒಂದು ಹೆಸರು ಕೇಳಿದಾಗ ಜನರು ಯಾವ ರೀತಿಯಾಗಿ ಕೂಗಾಡ್ತಾ ಇದ್ರು ಈ ಹಿಂದೆ, ಅದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಮೊಮ್ಮಗನ ಒಂದು ಹೆಸರು ಕೂಗಿದಾಗ, ಸಿದ್ದರಾಮಯ್ಯ ಅವರ ಒಂದು ಮೊಮ್ಮಗನ ಹೆಸರು ಕೂಗಿದಾಗ ರೆಸ್ಪಾನ್ಸ್ ಸಖತ್ತಾಗಿ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಒಂದು ಮುಖದಲ್ಲಿ ಮಂದಹಾಸ, ಸಂತೋಷ ಎದ್ದು ಕಾಣ್ತಾ ಇತ್ತು. ಯಾವ ರೀತಿ ಅಂದರೆ, ಮುಂದಿನ ನನ್ನ ಉತ್ತರಾಧಿಕಾರಿ, ನನ್ನ ರಾಜಕೀಯದ ಉತ್ತರಾಧಿಕಾರಿ ನನ್ನ ಮೊಮ್ಮಗನೇ ಅಂತ ಹೇಳುವ ಲೆಕ್ಕದಲ್ಲಿತ್ತು ಆ ಒಂದು ಕೂಗು. ಅಷ್ಟು ಸಂತೋಷ ಇತ್ತು ಅವರ ಮುಖದಲ್ಲಿ. ಈ ಹಿಂದೆ ಕೂಡ ಅವರ ಮೊಮ್ಮಗ ಕೆಲವೊಂದು ರಾಜಕೀಯ ನಾಯಕರ ಜೊತೆ ಕಾಣಿಸಿಕೊಂಡಿದ್ದರು. ಆಗ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡಿತ್ತು. ಈಗ ನೇರವಾಗಿ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಣಿಸಿಕೊಂಡಂತಹ ಒಂದು ಸಂದರ್ಭದಲ್ಲಿ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರೇ ಎನ್ನುವಂಥ ಒಂದು ಹೆಸರನ್ನು ಕೂಗಿರುವಂಥದ್ದು ಸಿದ್ದರಾಮಯ್ಯ ಅವರು. ಕಾರ್ಯಕ್ರಮದಲ್ಲಿ ಮೊಮ್ಮಗನನ್ನು ತುಂಬ ಪ್ರೀತಿಯಿಂದ, ಹೆಮ್ಮೆಯಿಂದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಒಂದು ಪರಿಚಯ ಬರೀ ಪರಿಚಯವಾ ಅಥವಾ ಒಂದು ರಾಜಕೀಯ ಪರಿಚಯವಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕಂದರೆ ಮುಂದೆ ಏನು ಚುನಾವಣೆ ಬರುತ್ತೆ, ಆ ಚುನಾವಣೆಗೆ ಇದು ತಯಾರಿನಾ? ತಮ್ಮ ಒಂದು ಉತ್ತರಾಧಿಕಾರಿಗಳನ್ನು ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬಂದು ಜನರ ಮುಂದೆ ನಿಲ್ಲಿಸಿ ಇವರು ಮುಂದೆ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಸಂದೇಶನ ಇದು ಹಾಗಾದರೆ ಎನ್ನುವಂತಹ ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅವರ ಮೊಮ್ಮಗನೇ ಅಂತ ಘೋಷಿಸುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರ ಟೊಳ್ಳು ಬಾರಿಸುವುದರ ಮೂಲಕ ವಿರೋಧ ಸಮುದಾಯದ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕ ಧವನ್ ರಾಕೇಶ್ ಅವರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಿದ್ದಾರೆ. ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಸಾಹೇಬರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಮಾಜದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅವರು ಆ ಬಾಬಾ ನೋಡಿದ್ರಲ್ಲ, ಸಿದ್ದರಾಮಯ್ಯ ಅವರಿಗೆ ಮೊಮ್ಮಗನ ಹೆಸರು ಹೇಳಕ್ಕೆ ಅದೆಷ್ಟು ಖುಷಿನೋ.
ಅವ್ರ ಹೆಸರು ಹೇಳಿದ ತಕ್ಷಣ ಅಲ್ಲಿ ಜನ ಕೂಗ್ತಾರೆ. ಅದನ್ನ ನೋಡಿ ನಕ್ಕಿದ್ದೋ ಸಿದ್ದರಾಮಣ್ಣ ಅವರು ತನ್ನ ಮೊಮ್ಮಗನ್ನ ರಾಜಕೀಯಕ್ಕೆ ಕರ್ಕೊಂಬರೋದು ಫಿಕ್ಸ್ ಅನಿಸುತ್ತೆ. ಯಾಕಂದರೆ ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಅನ್ನೋದರಲ್ಲಿ ಈಗಾಗಲೇ ಕರ್ನಾಟಕ ಸಾಕಷ್ಟು ಹೆಸರು ಮಾಡಿದೆ, ಸದ್ದು ಮಾಡ್ತಾ ಇದೆ, 4ನೇ ಸ್ಥಾನದಲ್ಲಿ ಕೂಡ ಇದೆ. ಈಗ ತಮ್ಮ ಮೊಮ್ಮಕ್ಕಳನ್ನ ನೀವೇ ಕರ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಕರ್ಕೊಳ್ಳಿ, ಮೊಮ್ಮಕ್ಕಳನ್ನ ಕರ್ಕೊಳ್ಳಿ, ಮರಿ ಮೊಮ್ಮಕ್ಕಳನ್ನ ಕರ್ಕೊಳ್ಳಿ, ಎಲ್ಲರನ್ನ ಕಳ್ಕೊಳ್ಳಿ, ನೀವೇ ಕರ್ಕೊಂಡು ನೀವೇ ರಾಜಕಾರಣ ಮಾಡಿ, ಜನರು ಮಾತ್ರ ನಿಮ್ಮ ಕೈ ಕೆಳಗಡೆ ಇರ್ತಾರೆ, ಓಟ್ ಹಾಕ್ತಾರೆ, ಸುಮ್ಮನೆ ಕೂರ್ತಾರೆ. ಆ ರೀತಿಯಾಗಿದೆ, ಏನು ಮಾಡೋಕ್ಕಾಗಲ್ಲ. ಉತ್ತರಾಧಿಕಾರಿ ಇವರೇ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇದ್ರೂ ಇರಬಹುದು. ಸಿದ್ದರಾಮಯ್ಯ ಮುಖದಲ್ಲಿ ಅದು ಕಾಣ್ತಾ ಇತ್ತು ಖುಷಿ. ಮುಂದೆ ಏನಾಗುತ್ತೋ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.